ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಏನಿರ್ಬೋದು ಅಂತ ಆಲ್ರೆಡಿ ನನ್ನ ತಪ್ಪಲೆ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತ. ಸೊ ಈಗ ಸಿಂಪಲ್ ಆಗಿ ಈಸಿಯಾಗಿ ನಾನು ಎಳ್ಳುಂಡೆ ಮಾಡ್ತಾ ಇದ್ದೀನಿ. ಹಾಗೆ ಎಳ್ಳುಂಡೆಗೆ ನಾನು ಏನೇನು ಪದಾರ್ಥನ ಬಳಸ್ತಾ ಇದ್ದೀನಿ, ಹಾಗೆ ಎಕ್ಸ್ಟ್ರಾ ಅದಕ್ಕೆ ಏನೇನು ಆ್ಯಡ್ ಮಾಡಿ ಹೆಲ್ತಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ತುಂಬಾ ಒಳ್ಳೆಯದು ಹೆಲ್ತಿಗೆ ಈ ಒಂದು ರೆಸಿಪಿ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಈ ಒಂದು ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈಗ ನಾನು ಒಂದು ಪ್ರಾಡಕ್ಟ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್. ನಿಮಗೆ ಇದು ಲಿಂಕ್ ಬೇಕು ಅಂದರೆ ನಾನು ಹಾಕ್ತೀನಿ. ಸೊ ಸ್ಕಿಪ್ ಮಾಡದೆ ಒಂದು ವಿಡಿಯೋನ ವಾಚ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಹಾಗೆ ನಾನು ಅದ್ರ ಜೊತೆ ಮಖಾನನ ಯೂಸ್ ಮಾಡಿಕೊಂಡು ಎಳ್ಳುಂಡೆ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆ ನನಗೆ ತುಂಬಾ ಬ್ಯಾಕ್ ಪೇಯ್ನ್ ಬಂದಿದೆ. ಸೊ ಹಾಗಾಗಿ ನಾನು ಈ ಒಂದು ಇಂಗ್ರೀಡಿಯೆಂಟ್ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇದನ್ನು ಬಳಸ್ತಾ ಇದ್ದೀನಿ ಅಂತ ಅಂದರೆ, ಸೊ ಎಳ್ಳುಂಡೆ ಅಂದರೆ ಬರೀ ಎಳ್ಳು ಹಾಕೋದು ಬೇಡ ಅನ್ನಿಸ್ತು ನನಗೆ. ಯಾಕಂತಂದರೆ ಅದ್ರ ಜೊತೆ ಏನಾದರೂ ಒಂದು ಇನ್ನೂ ಹೆಲ್ತಿಯಾಗಿರೋದನ್ನ ಆ್ಯಡ್ ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ನಾನು ಈಗ ಮಖಾನನ ಬಳಸಿಬಿಟ್ಟು ಹೇಗೆ ಮಾಡ್ತೀನಿ ನಾನು ಎಳ್ಳುಂಡೆ ಅನ್ನೋದನ್ನ ತೋರಿಸ್ತೀನಿ. ಯಾಕಂತಂದರೆ ನನಗೆ ಬ್ಯಾಕ್ ಪೇಯ್ನ್ ತುಂಬಾ ಬರ್ತಾಯಿದೆ. ಯಾಕಂತಂದರೆ ತುಂಬ ಹೊತ್ತು ಆಫೀಸಲ್ಲಿ ಕೂತ್ಕೊಂಡೇ ಇರ್ತೀನಿ. ಒಂದು 9 to 10 ಅವರ್ಸ್ ಕೂತ್ಕೊಂಡೇ ಇರ್ತೀನಿ. ಆಮೇಲೆ ಬಸ್ಸಲ್ಲೂ ಒಂದೊಂದು ಸರಿ ಕೂತ್ಕೊಂಡೇ ಇರ್ತೀನಿ. ಹಾಗಾಗಿ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಈ ಥರ ಹೆಲ್ತಿ ಫುಡ್ನ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿದೆ ಪ್ಲೀಸ್ ಈ ಒಂದು ವಿಡಿಯೋನ ವಾಚ್ ಮಾಡಿ. ಬನ್ನಿ ಏನೇನು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ, ಹಾಗೆ ಹೇಗೆ ನಾನು ಉಂಡೆನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ ನಿಮ್ಗೊಂದು ಪ್ರಾಡಕ್ಟ್ನ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಇದು ಯಾವ ಪ್ರಾಡಕ್ಟ್ ಅಂತ ಆಲ್ರೆಡಿ ನಿಮಗಿಲ್ಲಿ ಪಿಕ್ಚರಲ್ಲಿ ನೋಡ್ತಿದ್ದಾಗಲೇ ಗೊತ್ತಾಗಿರುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ ಇದು. ಬರ್ತ್ಡೇ ಗಿಫ್ಟ್ ಮಾಡ್ಬೋದು, ಆ್ಯನಿವರ್ಸರಿ ಗಿಫ್ಟ್ ಮಾಡ್ಬೋದು, ಯಾರಿಗಾರು ಮದುವೆಲಿ ಏನಾದರೂ ಗಿಫ್ಟ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ತೊಗೊಂಡು, ಬಟ್ ಇದು ರಿವ್ಯೂ ಮಾಡೋದಕ್ಕೆ ನಂಗೆ ಟೈಮ್ ಇರಲಿಲ್ಲ. ಹಾಗಾಗಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ತೊಗೊಂಡೆ. ಇದರಲ್ಲಿ ಕಲರು ನೀವು ಕೇಳೋದಾದರೆ ಆಪ್ಷನಲ್ ಇಲ್ಲ, ಬಟ್ ಬ್ಲ್ಯಾಕ್ ಕಲರ್ ಅಷ್ಟೇ ಇದಿರೋದು. ಸೊ ಇದ್ರ ಲಿಂಕ್ ಕೊಡ್ತೀನಿ. ಹಾಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ನೀವು ತೊಗೊಳ್ಬೋದು, ಅಷ್ಟು ಚೆನ್ನಾಗಿದೆ. ತುಂಬಾ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಿಗಾದರೂ ಗಿಫ್ಟ್ ಮಾಡೋದಕ್ಕಂತೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗೆ ಇದ್ದ ತಕ್ಷಣ ನೋಡಿದಾಗ ಫಸ್ಟು ನನಗೆ ಐಡಿಯಾ ಬಂದಿದ್ದೆ ಅದು. ಯಾರಿಗಾದರೂ ಗಿಫ್ಟ್ ಮಾಡಬೇಕಂದ್ರೆ ಈ ಥರ ಕೊಡ್ಬೋದಲ್ವಾ ಅಂತ. ಮತ್ತು ಪ್ಯಾಕೇಜಿಂಗ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಇದ್ರ ಬಾಕ್ಸ್ ಸಮೇತನೇ ನಾನು ಹಾಗೇ ಇಟ್ಟಿದ್ದೀನಿ. ಸೊ ಇದನ್ನು ಬಾಕ್ಸು ಕೂಡ ನೀವು ಹಾಗೇ ಇಡ್ಬೋದು. ಸೊ ಸೇಫ್ಟಿ ಆಗಿ ಇರುತ್ತೆ. ಸೊ ಮನೆ ಏನಾದರೂ ಖಾಲಿ ಮಾಡ್ಬೇಕಾದ್ರೆ ಆಗಿರ್ಬೋದು, ಗಿಫ್ಟ್ ಪ್ಯಾಕಿಂಗ್ ಮಾಡಿಸೋದಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಳ್ಬೋದು. ಸಖತ್ತಾಗಿದೆ. ನೆಕ್ಸ್ಟು ಇವಾಗ ನಾನು ಉಂಡೆ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನಾನು ಮಖಾನನ ಬಳಸ್ತಾ ಇದ್ದೀನಿ. ಹಾಗೆ 1 ಕಪ್ ಬೆಲ್ಲ, ಹಾಗೆ ಬಾದಾಮಿ, ಒಂದು 200 ಗ್ರಾಮ್ ಎಳ್ಳನ್ನ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟೇ ಇಂಗ್ರೀಡಿಯೆಂಟಲ್ಲಿ ಈಸಿಯಾಗಿ, ಸಿಂಪಲಾಗಿ, ಹೆಲ್ತಿಯಾಗಿ ನೀವು ಎಳ್ಳುಂಡೆನ ಮಾಡ್ಕೊಳ್ಬೋದು. ತುಂಬಾ ಈಸಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಈ ಎಲ್ಲ ಒಂದು ಇಂಗ್ರೀಡಿಯೆಂಟಿಂದ ಏನೇನು ಯೂಸ್ ಆಗುತ್ತೆ ನಮ್ಮ ಹೆಲ್ತಿಗೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವಿಲ್ಲಿ ಮಖಾನನ ರೋಸ್ಟ್ ಮಾಡ್ಕೊಳ್ಬೇಕು. ಇದು ತುಂಬಾ ಮೆತ್ತಗಿರುತ್ತೆ ಮಖಾನ. ಸೊ ಇದು ಮಖಾನ ನೀವು ತಿಂದಾಗ ತುಂಬಾ ಸಪ್ಪೆ ಇರುತ್ತೆ. ಹಾಗೆ ನೀವು ಪಾಪ್ಕಾರ್ನ್ ತಿನ್ನೋ ಥರ ಟೇಸ್ಟ್ ಅನಿಸುತ್ತೆ, ಬಟ್ ಸಪ್ಪೆ ಇರುತ್ತೆ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಮೆತ್ತಗಿರುತ್ತೆ ಅಂತ. ನೋಡಿ ಈ ರೀತಿ ಇರುತ್ತೆ. ಸೊ ಹಾಗಾಗಿ ನಮಗೆ ಪೌಡರ್ ಕನ್ಸಿಸ್ಟೆನ್ಸಿಲಿ ನಮಗೆ ಬರಬೇಕು ಅಂತ ಅಂದರೆ ಇದು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಎಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ರೋಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತೀನಿ. ರೋಸ್ಟ್ ಆದಮೇಲೆ ಈ ರೀತಿ ಪುಡಿ ಪುಡಿ ಆಗುತ್ತೆ. ಸೊ ಇಷ್ಟೇ. ಇಷ್ಟಾದ ತಕ್ಷಣ ನೀವು ತೆಗೆದುಬಿಡಬೇಕು. ಅದಾದಮೇಲೆ ಬಾದಾಮಿನೂ ಕೂಡ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಅದು ಕೂಡ ಪೌಡರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟು ನಾನು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಎಲ್ಲನೂ ಇಂಗ್ರೀಡಿಯೆಂಟ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು
ಮಾಡ್ಕೊಳ್ಬೇಕಾಗತ್ತೆ. ಇದು ಚಟಪಟ ಅಂತ ಸಿಡಿಯುತ್ತೆ ಸಾಸಿವೆ ಸಿಡ್ದಂಗೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ನೀವು ಸೌಟ್ ಅಲ್ಲಾಡಿಸ್ತಾನೆ ಇರಬೇಕು, ಅದನ್ನು ಬಿಟ್ಬಿಡಬಾರ್ದು. ಸೊ ಅದು ಕೂಡ ರೆಡಿ ಆಯಿತು. ನೆಕ್ಸ್ಟು ನಾನಿವಾಗ ಫಸ್ಟು ಪೌಡರ್ನ ಮಾಡ್ಕೊಳ್ತೀನಿ, ಮಖಾನ ಹಾಗೆ ಬಾದಾಮಿ ಹಾಕ್ಬಿಟ್ಟು. ಸೊ ಇನ್ನು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಇವಾಗ ಮಖಾನ ಅಂತ. ಈಗ ಈಸಿಯಾಗಿ ನಮಗೆ ಪೌಡರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಫೈನ್ ನೀವು ಪೌಡರ್ನ ಮಾಡ್ಕೊಳ್ಬೇಕು. ಸೊ ಯಾವುದೇ ರೀತಿ ನೀರೆಲ್ಲ ಆ್ಯಡ್ ಮಾಡಬಾರ್ದು. ಸೊ ನೀವು ಆ ಜಾರ್ ತೊಗೊಂಡೋಗ್ಲೂ ಅಷ್ಟೇ ನೀಟಾಗಿ ಬಟ್ಟೆಯಲ್ಲೇ ಒರೆಸ್ಕೊಂಡ್ಬಿಟ್ಟು ಫುಲ್ಲು ಡ್ರೈ ಕನ್ಸಿಸ್ಟೆನ್ಸಿಲೇ ಈ ಎಲ್ಲನೂ ಮಾಡ್ಕೊಳ್ಬೇಕಾಗತ್ತೆ. ಉಂಡೆ ಅಂದಮೇಲೆ ಹಾಗೆ ಅಲ್ವಾ. ಸೊ ಯಾವುದೇ ರೀತಿ ನೀರನ್ನ ಟಚ್ ಮಾಡಿಸ್ಬಾರ್ದು. ಸೊ ಇದನ್ನು ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ, ಮಖಾನ ಹಾಗೆ ಬಾದಾಮಿನ. ಸೊ ಅದೊಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಸೊ ಅದಾದಮೇಲೆ ಇಲ್ಲಿ ಏಲಕ್ಕಿ ಹಾಗೆ ಬೆಲ್ಲನ ಪೌಡರ್ ಮಾಡ್ಕೊಳ್ತೀನಿ. ಇದ್ರ ಜೊತೆ ನೀವು ಬೆಲ್ಲನ ಪೌಡರ್ ಮಾಡಿ ಕೂಡ ನೀವು ಎಳ್ಳನ್ನ ಹಾಕ್ಕೊಳ್ಬೋದು. ಅದ್ರ ಜೊತೆಗೂ ಕೂಡ ನೀವು ಎಳ್ಳನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಜೊತೆಗೆ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡನ್ನೂ ಆ್ಯಡ್ ಮಾಡಿ ಇದನ್ನು ಪೌಡರ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಖಾನ ತಿನ್ನೋದ್ರಿಂದ ನಿಮಗೆ ಫೈಬರ್ ಸಿಗುತ್ತೆ, ಕ್ಯಾಲ್ಶಿಯಮ್ಮು, ಆಮೇಲೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಪೊಟ್ಯಾಷಿಯಮ್ಮು, ಪ್ರೋಟೀನು, ಮೆಗ್ನೀಷಿಯಮ್ಮು, ಸೋಡಿಯಮ್ ಎಲ್ಲನೂ ಇಷ್ಟಿಷ್ಟು ಗ್ರಾಮ್ ಅಂತಲೂ ಕೂಡ ನಿಮಗೆ ಸಿಗುತ್ತೆ. ಆ ಗ್ರಾಮ್ನೆಲ್ಲ ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ. ಸೊ ಈ ಮಖಾನ ನೀವು ತಿನ್ನೋದ್ರಿಂದ ಸೊ ನಿಮಗೆ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ, ಹಾಗೆ ನಿಮಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಹಾಗೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಮೇಂಟೈನ್ ಮಾಡುತ್ತೆ, ಹಾಗೆ ನಿಮಗೆ ಫರ್ಟಿಲಿಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೆ ಲಿವರ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಹಾಗೆ ಕಿಡ್ನಿಗೆ, ಆಮೇಲೆ ನಮ್ಮ ಬೋನ್ಸ್ಗೆ ಎಲ್ಲದಕ್ಕೂ ಇದು ಒಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯದು ಈ ಒಂದು ಮಖಾನ ನಾವು ತಿನ್ನೋದ್ರಿಂದ. ಫೈನಲಿ ಎಲ್ಲ ಇಂಗ್ರೀಡಿಯೆಂಟ್ನು ನಾನು ಪೌಡರ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ತಾ ಇದ್ದೀನಿ. ಕೈಗೆ ನೀವು ತುಪ್ಪ ಹಚ್ಕೊಂಡ್ಬಿಟ್ಟು ಕೂಡ ನೀವು ಉಂಡೆನ ಕಟ್ಕೊಳ್ಬೋದು. ಈಗ ಕೊನೆಗೂ ರೆಡಿ ಆಯಿತು ಮಖಾನ ಎಳ್ಳುಂಡೆ. ತುಂಬಾ ಹೆಲ್ತಿಗೆ ಒಳ್ಳೆಯದು, ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ. ಆಗ್ಲೆಯಿಂದ ನಾನು ಮಖಾನ ಅಂತ ಹೇಳ್ತಾನೆ ಇದ್ದೀನಿ, ಬಟ್ ಕೆಲವೊಬ್ಬರಿಗೆ ಮಖಾನ ಅಂದ್ರೇ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಮಖಾನ ಅಂದರೆ ಕಮಲದ ಬೀಜಕ್ಕೆ ಮಖಾನ ಅಂತ ಕರೀತಾರೆ, ಲೋಟಸ್ ಸೀಡ್ಸ್ ಅಂತ. ಸೊ ಅದು ಬೀಜ ಇದ್ದಾಗಲೇ ಈ ರೀತಿ ಬಿಡಿಸ್ತಾರೆ. ಸೊ ಬಿಡಿಸಾದ್ಮೇಲೆ ನಿಮಗೆ ಈ ರೀತಿ ಮಖಾನ ಸಿಗುತ್ತೆ. ಸೊ ಅದಕ್ಕೆ ಇದನ್ನು ಮಖಾನ ಅಂತ ಕರೀತಾರೆ. ಸೊ ಗಾಯ್ಸ್ ಕಮ್ ಬ್ಯಾಕ್. ಇವಾಗ ಮಖಾನ ಎಳ್ಳುಂಡೆ ರೆಡಿ ಆಗಿದೆ. ಸೊ ಇದನ್ನು ಮಿಸ್ ಮಾಡದೆ ಇದೇ ರೀತಿ ಟ್ರೈ ಮಾಡಿ. ಹಾಗೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ. ಈಗಿನ ಆಫೀಸ್ ಮುಗಿಸ್ಕೊಂಡು ಬಂದು ಈ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋನ ಹಾಕ್ತಾ ಇದ್ದೀನಿ. ಈ ನನ್ನ ಸ್ಟ್ರಗಲ್ಗೆ ಮಿಸ್ ಮಾಡದೆ ನಿಮಗೇನಾದರೂ ಖುಷಿ ಅನಿಸಿದ್ರೆ, ನನ್ನ ಸ್ಟ್ರಗಲ್ ನೀವು ನೋಡ್ತಾ ಇದ್ದರೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನನ್ನ ಬೆಳೆಸಿ, ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಿಸ್ ಮಾಡದೆ ಟ್ರೈ ಮಾಡಿ. ಇದ್ರ ಬಗ್ಗೆ ಏನೇ ನಿಮಗೆ ಡೌಟ್ ಇದ್ದರೂ ಕಾಮೆಂಟಲ್ಲಿ ತಿಳಿಸಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಎಲ್ಲರೂ. ಹಾಗೆ ಈ ಎಲ್ಲ ನಾನು ತೋರಿಸಿರೋ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಹಾಗೆ ಎಂಡ್ವರೆಗೂ ನೋಡಿ ಈ ಒಂದು ಉಂಡೆನ ನಾನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.